20 ರೂಪಾಯಿ ವಸೂಲಿ ಮಾಡ್ಕೊಂಬಿಡ್ತಾರ ಅವನೊಂದು ಗಾಡಿಗೆ ಇಲ್ಲಿ. 20 ರುಪೀಸಾ? 20 ರುಪೀಸಾ? ಏನು ನನ್ನ ಮಕ್ಕಳು ಎಲ್ಲಿ ನೋಡ್ರು ಬಿಸ್ನೆಸ್ ಬ್ರೋ. ನಮ್ಗೆ ಯಾಕೆ ಈ ಮೈಂಡ್ ಸೆಟ್ ಬರೋಲ್ಲ? ಗೈಸ್ ಫುಲ್ ಫಾಗಿ, ಒಳ್ಳೆ ದಿವಸ ಬಂದಿದ್ದೀವಿ. ಅವನಜ್ಜಿ ಈ ರೋಡಲ್ಲೂ ಆಫ್ ರೋಡ್ ಮಾಡಿಸ್ಬಿಟ್ನಲ್ಲ ಅಫ್ಜಲ್ಲು. ನಂಗೆ ಅದೇ ಸೈಕ್ ಆಗ್ತಾ ಇರೋದು. ಅಯ್ಯಯ್ಯೋ ಅಯ್ಯಯ್ಯೋ ದೇವ್ರೆ, ಹೆಂಗಪ್ಪ? ಅಯ್ಯಯ್ಯಪ್ಪ, ಅದ್ಯಾವುದೋ ರೀಲಲ್ಲಿ ಟೇಕ್ ಎಕ್ಸ್ಪಲ್ಸ್ ಆ್ಯಂಡ್ ಫ್ಲೈ ಅಂತಿದ್ನಲ್ಲ. ವೈ ಕಾಂಟ್ RS 457 ಡೂ ದಿಸ್ ಆಫ್ ರೋಡ್? ಏಪ್ರಿಲಿಯದವರೇ ನೋಡಿ, ಬ್ರ್ಯಾಂಡ್ ಪ್ರಮೋಷನ್ನು. ಒಂದು ದಿವಸನೂ ಸ್ಪಾನ್ಸರ್ ಮಾಡಲಿಲ್ಲ ನೀವಂತೂ. ನಿಮ್ಮ ಬ್ರ್ಯಾಂಡ್ ನಮ್ಮ ಹತ್ರ ನಾವು ಎಲ್ಲ ಕಡೆ ಹೇಳಬೇಕು. ಏನು ಹೇಳಿ? ಅಮ್ಮ ದೇವ್ರೆ, ಇವಾಗ ಉಸಿರು ಬಂತಪ್ಪ. ಅಮ್ಮನ ಒಳ್ಳೆ ರೋಡು ಇವಾಗ ಚೆಚ್ಚನ. ವಾವ್, ಏನು ಗುರು ರೋಡು, ಯಪ್ಪ ಸಾಕಾದಾಗಿದೆ. ಹೊರತಿಟ್ಟು ಬೆಳಗ್ಗೆ ಎದ್ದು ಬಂದಿದ್ಕೂ ಸ್ವಲ್ಪ ರೈಟ್ಗೆ ಹೋದ್ರೂ ರೈಟ್ ಹೇಳ್ಬಿಡ್ತೀವಿ. ಇಲ್ಲೇ ಅಲ್ಲದೆ ಸಾಕಾದಾಗಿದೆ ಬಿಡ್ರಿ. ಇಷ್ಟು ಮೇಲೆ ಬಂದೂ ವರ್ತ್ ಇಟ್. ಬಡ್ರಿ ಇನ್ನೂ ಮೇಲೆ ಹೋಗೋಣ. ಸಾಕಾಗಿದೆ ವೆದರ್ ಮಾತ್ರ. ಯಾವ ನಂದಿ ಹಿಲ್ಸು ಬನ್ರಿ, ಇಲ್ಲಿ ಚೆನ್ನಾಗಿದೆ. ಓ ಫಾಕ್, ಏನೂ ಕಾಣಿಸ್ತಾ ಇಲ್ಲ, ಎಷ್ಟೊಂದು ಕ್ಲೌಡಿ ಆಗೋಯ್ತಾ. ಫಾಗಿ ಏರ್ಪಿನ್ ಬ್ಯಾಂಡ್. ಡಿಯೋದೆಲ್ಲ ಬಂದ್ಬಿಟ್ಟವ್ರ. ಇದೇನಾ ಡೆಡ್ ಎಂಡು? ಎಲ್ಲ ಗಾಡಿಗೆ ಹೋಗಿ ಕಲ್ಕೊಟ್ಟು ನಿಲ್ಲಿಸ್ಬಿಟ್ಟವ್ರೆ. ಯಾಕೆ? ಮೀಟ್ರ್ ಇಲ್ವಂತ ಹಂಗೆ ನಿಂತ್ಕೊಳ್ಳೋಕ್ಕೆ. ಹಾಕ್ತೀನಿ. ಯಾವುದು ಗಾಡಿ ಅದು? ಹಂಗೆ ಸೌಂಡ್ ಬರ್ತೈತೆ. ಹಿಮಾಲ್ ಆ ಗಾಡಿ ಇಲ್ಲೆಲ್ಲ ಬಂದ್ಬಿಡ್ತಾ. ಕ್ರೇಜಿ ಗೈಸ್, ಕ್ಲೈಮೇಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಏನಾದರೂ ಏನು ಕಾಣಿಸ್ತಾ ಇಲ್ಲ. ನೀವು ಇದನ್ನ ಮಾರ್ಬಿಟ್ಟೇನಾ ಬ್ರೋ? ಅದನ್ನ ತಗೊಂಡಿದ್ದು ಏನಕ್ಕೆ ಮಾರಿದ್ರಿ ಬ್ರೋ ರಾಯಲ್ ಎನ್ಫೀಲ್ಡು? ಏನಂತ ಹೇಳಿ, ಒಂದೆರಡಾದ್ರೆ ಹೇಳ್ಬೋದು ಬ್ರೋ. ನೀವು ಇನ್ನೂ ಇಟ್ಕೊಂಡಿದ್ದೀರಾ? ನೀವು ಯಾವಾಗ ಮಾರೋದು? ಮಾರೋ ಸೆರೆಮನಿ ಯಾವತ್ತು?
ಆ ಖುಷಿ ಇಲ್ಲ ಅವ್ನಿಗೆ ಲೈಫಲ್ಲಿ. ಏಯ್ ಅವ್ನು ನೋಡು ಬ್ರೋ, ಪಕ್ಕ ಅದೆಲ್ಲೋ ದೇಪಿರೋ ಹೆಲ್ಮೆಟ್, ಅದು ಪೇಂಟ್ ಹೊಡ್ಕೊಂಡ್ ಬಂದವನೇ, ಬೌನ್ಸ್ ದೇಪಿಟ್ಟವ್ರೆ. ಅವ್ನು ನೋಡಿ ರಾಜಾರೋಷಾಗಿ ತಗೊಂಡ್ಬಂದವನಲ್ಲ ಇಲ್ಲಿವರೆಗೂ. ಬಿಡು ಬ್ರೋ, ಮಾತ್ರ ಲೆಜೆಂಡ್ರಿ ಮಾರ್ಕೆಟಿಂಗ್ ಮಾಡಿ ಜನನ್ ಚೂತಿಯ ಮಾಡಿಬಿಟ್ರು. ಇದು ಯಾವಾಗ ತಗೊಂಡಿದ್ದು ಗಾಡಿ ಇದು? ನಂದು ಅದೇ ಟೈಮಲ್ಲಿ. ಈ ಬ್ಯಾಚ್ ಆದಮೇಲೆ ಬ್ರೋ ನೆಕ್ಸ್ಟ್ ಬಂದಿದ್ದ ಬ್ಯಾಚ್ಗಳೆಲ್ಲ ಫುಲ್ ಸ್ಕ್ಯಾಮೇ, ಪ್ಲಾಸ್ಟಿಕ್. ಅಟ್ಲೀಸ್ಟ್ ಇದಾದ್ರೂ ಓಕೆ, ಸ್ವಲ್ಪ ಗಂಡಸ್ತನ ಇದೆ. ಇಲ್ಲ ಬ್ರೋ, ನೀವು ಒಂದನ್ನ ಅಬ್ಸರ್ವ್ ಮಾಡಿ, ಎಷ್ಟು ವೈಬ್ರೇಷನ್ ಇದೆ ಅಂದರೆ, ವೈ ಶುಡ್ ಗರ್ಲ್ಸ್ ಹ್ಯಾವ್ ಆಲ್ ದಿ ಫನ್. ನಾವು ಹಾಕ್ಕೊಳ್ಳೋಣ ವೈಬ್ರೇಟ್ರು ಗಡ ಗಡ ಅಂತ. ಅಲ್ಲಿ ನೋಡ್ರಿ ಇನ್ನೊಂದು ಸ್ಟಾರ್ಟ್ ಆಯಿತು. ಇಲ್ಲ ನಮ್ಮ ಹುಡ್ಗೊಂದದು ಅದ್ಯಾವುದು ಗಾಡಿ ಎಕ್ಸ್ಪಲ್ಸು. ಓ ಬ್ರೋ, ಅದೊಂದು ಬ್ರೋ, ಅದು ರೀಲ್ ನೋಡ್ದ ಎಕ್ಸ್ಪಲ್ಸ್ದು? ಟೇಕ್ ಎಕ್ಸ್ಪಲ್ಸ್ ಅಂಡ್ ಫ್ಲೈ ಅಂದ್ಬಿಟ್ಟು ಜುಯಿ ಅಂತ ಆರಿಸ್ಬಿಟ್ಟವನು ಯಾವುದೋ ಬೆಟ್ಟದ ಮೇಲೆ. ಆ ಜೋಶಲ್ಲೆಲ್ಲ ಬಂದ್ಬಿಟ್ರ ಬೆಳಗ್ಗೆನೆ ಇವರು. ಗೈಸ್ ನಿಮಗೆ ಕಾಣಿಸ್ತಿದೆಯಲ್ಲೋ, ಮೊಬೈಲಲ್ಲಿ ಕಾಣಿಸ್ತಾ ಇದೆ ಬ್ರೋ. ಹಚ್ಚು ಬ್ರೋ. ಮಾಮ್ ಬೇಡ ಮಾಮ್, ಚಿಕ್ಕ ವಯಸ್ಸು ಇನ್ನು. ಬಾ ಇರ್ಲಿ ಬಾ. ಏನ್ ಫಾಗು ಗುರು, ಈ ಫಾಗ್ನ ನೋಡಕ್ಕೆ ನಂದಿ ಹಿಲ್ಸ್ಗೆ ಹೋಗ್ತಾರೆ ಜನ. ಲೋಫರ್ಗಳ ಒಂದು 70 ಕಿಲೋಮೀಟರ್ ಮುಂದೆ ಬಂದ್ರು ಅಂತ ಕೇಳ್ಬೇಕು ಇನ್ಮೇಲಿಂದ. ಏನೊಂದು ಹಾಫ್ ಅನ್ ಅವರ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಬ್ರೋ, ಹಾಫ್ ಅನ್ ಅವರ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಮಾತ್ರ ಕಾಣಿಸ್ತಾನೆ ಇಲ್ಲ ಯಾರೂ. ನೀವೆಲ್ಲಿಂದ ಬ್ರೋ ಬಂದಿರೋದು? ಓ, ಇಲ್ಲೊಂದು ಎಕ್ಸ್ಪಲ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ ಆರಿ ಗಾಡಿಗಳವೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಓಕೆ ಗೈಸ್, ಈಗ ಇಳಿಸುವ ಸಮಯ. ಬಾಯ್ಸ್ ಫುಲ್ ರೆಡಿ ಆಗಿದ್ದಾರೆ. ಮಾಮ್ ಬಾ, ಪಟ್ಪಟ್ ಒಂದು ಇಳಿಸ್ಬಿಡೋಣ, ಲೇಟ್ ಆಗ್ಬಿಡ್ತದೆ. ಒಳ್ಳೆ ವೆದರು. ಒಂದು ಸ್ವಲ್ಪ ರೆಸ್ಟ್ ಮಾಡ್ದು ಮಾತಾಡ್ಕೊಂಡು ಕೂತಿದ್ವಿ, ಅದೇನು ಬ್ಲಾಕ್ ಮಾಡೋಕ್ಕೆ ಹೋಗಿಲ್ಲ. ಕಾಲೇಜ್ ಹುಡುಗರ ಎಂಜಾಯ್ ಮಾಡ್ತಾವ್ರೆ. ಹಾಂ, ಫ್ಯಾನ್ಸ್ ಎಲ್ಲ ಬೆಳೆದ್ಬಿಟ್ರೆ ಆಗ್ಲೇ. ಏನು ವ್ಯೂ ನೋಡಿ, ಚೆನ್ನಾಗಿದೆ. ಇಲ್ಲಿನ್ನೂ ಸೈಡ್ ಬ್ಯಾರಿಗೇಡ್ ಹಾಕಬೇಕು, ಕಂಬಿ ಹಾಕ್ಬಿಟ್ಟವ್ರೆ. ಯಾವಾಗ ಫಿನಿಶ್ ಮಾಡ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ ನಾವಂತೂ ಈ ಕಡೆ ಬರಲ್ಲ, ಅದು ಈ ಗಾಡಿ ತಗೊಂಡು. ನಮ್ಮ ಜಗದು ಎಕ್ಸ್ಪಲ್ಸ್ ಇತ್ತು, ಈ ಥರ ಅಂತ ಗೊತ್ತಿದ್ದಿದ್ರೆ ಆ ಗಾಡಿನ ಹಾಕೊಂಬಂದ್ಬಿಡ್ಬೋದಿತ್ತು. ಬಟ್ ಅದು ಒಂದು ಎಕ್ಸ್ಪೀರಿಯನ್ಸು ನೋಡಿ. ನೀರು ಮೇಲಿಂದ ಹನಿ ಬಿದ್ದು ಹೋಗ್ತಾ ಇದೆ. ಅಲ್ಲಿ ನೋಡಿ, ಅಲ್ಲಿ ಸಿಮೆಂಟ್ ಆರ್ನ ಕ್ರಾಸ್ ಮಾಡ್ತಾ ಇದೆ. ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸು. ಒಂಥರ ಹಿಡನ್ ಪ್ಲೇಸು, ಯಾರಿಗೂ ಅಷ್ಟೊಂದು ಎಕ್ಸ್ಪೋಸನ್ ಇಲ್ಲ. ಬಟ್ ವಿಡಿಯೋಸ್ ನೋಡಿಕೊಂಡು ದಯವಿಟ್ಟು ಇಲ್ಲಿ ಬಂದು ಇದನ್ನು ಗಬ್ಬೆಬ್ಬಿಸ್ಬಿಟ್ರಪ್ಪ. ಹೆಂಗೋ ಚೆನ್ನಾಗೈತೆ ಒಂದೊಂದು ಜಾಗಗಳು. ಒಂದೊಂದು ಸಲ ಈ ವಿಡಿಯೋ ಅಲ್ಲಿ ಇಲ್ಲಿ ಹೋದಾಗ ಸ್ಟೋರೀಸ್ ಹಾಕೋದು, ಲೊಕೇಶನ್ ಟ್ಯಾಗ್ ಮಾಡೋದು, ಹೇಳೋದೆಲ್ಲ ಮಾಡಲೇಬಾರ್ದು. ಬಂದು ಗಬ್ಬೆಬ್ಬಿಸ್ಬಿಡ್ತಾರೆ. ಅಲ್ಲಿ ಮೇಲೇನು ಒಂದು ಟೆಂಪಲ್ ಇತ್ತು, ಇಲ್ಲಿನ ಲೋಕಲೈಟ್ಸು ಹೋಗ್ತಾಯಿದ್ರು ಪೂಜೆ ಐಟಮ್ಸ್ ತೊಗೊಂಡು. ಬಟ್ ನಾವೇನು ಹೋಗಲಿಲ್ಲ, ನಾವು ಅಲ್ಲೇ ಕೆಳಗಡೆ ಕುತ್ಕೊಂಡಿದ್ವಿ ಟೀ ಕುಡ್ಕೊಂಡು. ಬಾಯ್ಸು ಲೈನಾಗಿ ಬರ್ತಾವ್ರೆ. ಗೈಸ್, ನೀವೇನೇ ಹೇಳಿ, ಗಾಡಿ ತಗೊಂಡು ಸುಮ್ಮನೆ ಅಂತೂ ಕೂರಬಾರ್ದು, ಓಡ್ತಾ ಇರಬೇಕು. ಇವತ್ತು ನಮ್ಮ ನಂದಿಶ್ರೀ ಗಾಡಿ ಬಂದಿತ್ತು. ಎಷ್ಟೊಂದು ಚೇಂಜಸ್ಸು, ಎಷ್ಟೊಂದು ಮಾಡಿಫಿಕೇಷನ್ಸ್ ನೋಡಿದೆ. ನೋಡೋಣ, ಮಾಡ್ಸೋಣ, ಒಂದೊಂದಾಗಿ ಅಪ್ಡೇಟ್ ಕೊಡ್ತೀನಿ ಎಲ್ಲನೂ.
ಇವ್ರದಂತೂ ಭಯಂಕರ ವ್ಯಾಪಾರ ಅಂದ್ಕೊಳ್ರಿ. 20 ರೂಪಾಯಿ ಒಂದೊಂದು ಗಾಡಿಗೆ ಇಸ್ಕೊತಾರೆ. ಏನೈತೆ ಮೇಲ್ಗಡೆ? ಏನೂ ಇಲ್ಲ. ಹೊಸ್ದಾಗಿ ಅಂಗಡಿ ಕಟ್ತಾವ್ರೆ. ಅವ್ರವ್ರ ಹೊಟ್ಟೆಪಾಡು ಅವ್ರವ್ರ ಜೀವನ ಮಾಡ್ತಾವ್ರೆ. ಮಾಡಲಿ, ಎಲ್ಲರೂ ಚೆನ್ನಾಗಿರಲಿ. ದೇವರೇ ಎಲ್ಲರನ್ನೂ ಚೆನ್ನಾಗಿಟ್ಟಿರಪ್ಪ. ಮೊದಲು ನನ್ನಿಂದ ಸ್ಟಾರ್ಟ್ ಮಾಡು ಅಷ್ಟೇ ನಾನು ಕೇಳೋದು. ಅರೇ ಏಪ್ರಿಲ್ದವ್ರೆ ನೋಡ್ರಿ, ನಿಮ್ಮ ಗಾಡಿ ತೊಗೊಂಡು ಏನೇನೆಲ್ಲ ಮಾಡ್ತಾಯಿದ್ದೀವಿ. ಏನು ಸ್ಟೀಪು ಗುರು. ನಾನೊಂದಂತೂ ಹೇಳ್ತೀನಿ, ಹೆಂಗಾದರೂ ಮಾಡಿ ಇವತ್ತು ನೈಟ್ ಅಥವಾ ನಾಳೆ ಅಷ್ಟರಲ್ಲಿ ಈ ವಿಡಿಯೋನ ಹಾಕ್ತೀನಿ ಯೂಟ್ಯೂಬಲ್ಲಿ. ರಾಜ ಗಾಡಿ ನೋಡುಪ್ಪ, ನೋಡ್ರಿ. ಸ್ವಲ್ಪ ಸಿಮೆಂಟು ಕಲ್ಲು ಹಾಕ್ಬಿಟ್ರೆ ಪರವಾಗಿಲ್ಲ. ಈ ಥರ ಮಣ್ಣಲ್ಲಿ ಭಯಂಕರ ಕಷ್ಟ ಆಗಿಬಿಡುತ್ತೆ. ಬೇರೆ ಅಡ್ವೆಂಚರ್ ಗಾಡಿಗಳೆಲ್ಲ ಹೋಗುತ್ತೆ, ಬಟ್ ನಮ್ಮ ಥರ ಬೈಕ್ಗಳು ಹೋಗಲ್ಲ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ವಿ ಮೇಲೆ. ಗೈಸ್ ಎಲ್ಲರೂ ಬನ್ನಿ ಈ ಜಾಗಕ್ಕೆ, ಬಟ್ ದಯವಿಟ್ಟು ಗಲೀಜು ಮಾಡಬೇಡಿ. ಆಮೇಲೆ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡಿ. ಆಮೇಲೆ ಮತ್ತೆ ಈ ಗೌರ್ನಮೆಂಟ್ ಅವರು ಪೊಲೀಸ್ ಗಿಲೀಸ್ನ ಕಳಿಸಿ, ವಾಚ್ ಗಾರ್ಡ್ಸ್ನ ಕಳಿಸಿ ಇದನ್ನು ಒಂಥರ ರಿಸ್ಟ್ರಿಕ್ಟೆಡ್ ಏರಿಯಾ ಥರ ಮಾಡಿಬಿಡ್ತಾರೆ. ಬನ್ನಿ, ಎಂಜಾಯ್ ಮಾಡಿ, ಯಾರು ಬೇಡ ಅನ್ನಲ್ಲ. ನಿಮ್ಮ ಖುಷಿ, ಸ್ಕೈ ಇಸ್ ದಿ ಲಿಮಿಟ್. ಬಟ್ ಬಂದಮೇಲೆ ಹಂಗೆ ರೆಸ್ಪಾನ್ಸಿಬಲ್ ಆಗಿರಿ. ಇವೆಲ್ಲ ನೋಡಿ, ನೆಕ್ಸ್ಟು ನಾವು ಇಲ್ಲಿ ಬಂದಾಗ ಇದೆಲ್ಲ ಇರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಎಷ್ಟೋ ಜಾಗಗಳನ್ನ ಒಂದು ಸಲ ಹೋಗಿ ಬಂದಮೇಲೆ ಮತ್ತೆ ಅದೇ ಜಾಗಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಅದೆಲ್ಲ ರಿಸ್ಟ್ರಿಕ್ಟೆಡ್ ಝೋನ್ ಆಗಿಬಿಟ್ಟಿರ್ತಾವೆ ಆಗಲೇ. ಅಷ್ಟು ಪಾಪ್ಯುಲೇಷನ್ ಹೋಗಿ 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 ಹಾಳು ಮಾಡಿ ಇಕ್ಬಿಡ್ತಾರೆ. ಓಕೆ ಫ್ರೆಂಡ್, ಬಾಯ್.